ಮನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಚಿಕ್ಕಮಂಗ್ಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡಬೇಕಾಗಿತ್ತು. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಂದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮುಂದಿನ ಜೀವನ ಹೇಗಿದೆ ಅಂತ ಕೇಳಬೇಕಾಗಿತ್ತು ಗುರುಜಿ. ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಹೌದು ಗುರುಜಿ, ಹೋದ ವರ್ಷದಿಂದ ಮಾಡ್ತಾ ಇದ್ದಾರೆ. ಅದು ಇನ್ನೂ ಆಗ್ತಾ ಇಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಹಂಗಾಗಿ ಕೇಳೋಣ ಅಂತ ಮಾಡಿದೆ ಗುರುಜಿ. ಏನು ಓದಿದೀಮ್ಮ? ನಾನು PU ಮುಗ್ದಿದೆ ಗುರುಜಿ. ಮನೇಲೇ ಇದ್ದೀನಿ. ಆಗ್ಲಿಮ್ಮ, ಮದುವೆ ಪ್ರಯತ್ನ ಮಾಡ್ತಾ ಇದ್ರೆ ಈ ಫೆಬ್ರವರಿ ನಂತರ, ಈಗ ಬರ್ತಕ್ಕಂತಹ ಫೆಬ್ರವರಿ ನಂತರ ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೂ ಫೆಬ್ರವರಿ ಒಳಗೆ ಬಂದ್ರೆ ನೋಡ್ಬಹುದಾ ಗುರುಜಿ? ಫೆಬ್ರವರಿ ಒಳಗೆ ಬಂದರೂ ನೋಡಬಹುದು. ನಿನ್ನ ಮನಸ್ಸಿಗೆ ಇಷ್ಟವಾಗುವಂತಹ ರೀತಿಯಲ್ಲೇ ಬರುತ್ತೆ. ಆದರೂ ನಿನ್ನ ಇಷ್ಟವಾಗಿರ್ತಕ್ಕಂಥದ್ದನ್ನು ನಿಮ್ಮ ತಂದೆ ತಾಯಿ ನೀನು ಹೇಳ್ಕೊಳಕ್ಕೆ ಆಗದಂಥ ಪರಿಸ್ಥಿತಿಯಲ್ಲೂ ಇದೆಯಾ? ಹೌದು ಗುರುಜಿ. ಅಲ್ಲಿ ನೀನು ಅದನ್ನು ಹೇಳಿದ್ರೂ ಸರಿ ಹೋಗ್ಬೋದು. ಒಮ್ಮೆ ಪ್ರಯತ್ನ ಮಾಡಿ ನೋಡು. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮನಸ್ಸಲ್ಲೂ ಇರತಕ್ಕಂಥ ಆಸೆ ಆಕಾಂಕ್ಷೆಯನ್ನು ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಕಡಿವಾಣ ಹಾಕಿ, ನಾಳೆ ನಿನ್ನ ಮನಸ್ಸಲ್ಲಿ ಇರತಕ್ಕಂಥದ್ದನ್ನು ನೀನು ಹೇಳ್ಕೊಳಕ್ಕೆ ಆಗಲಿಲ್ವಲ್ಲ ಅನ್ನೋ ಬಾಧೆ ನಿನಗಾಗಬಾರ್ದು. ಹೌದು ಗುರುಜಿ. ಅದರಿಂದ ಈ ವಿಚಾರವನ್ನು ನಿಮ್ಮ ಮನೇಲಿ ಸ್ಪಷ್ಟೀಕರಿಸೋದ್ರಿಂದ ಖಂಡಿತ ಯಶಸ್ಸನ್ನು ಸಿದ್ಧಿಪಡಿಸ್ಕೋಬಹುದು. ಗುರುಜಿ, ಇದು ಯಾವ ಕಡೆಯಿಂದ ಬರುತ್ತೆ? ನಾನು ಯಾವ ಹೆಸರಿಂದ ನಾವು ಒಪ್ಕೋಬಹುದು ಅಂತ? ಹೆಸರು ಅನ್ನೋದಕ್ಕಿಂತ ನಿನ್ನ ಮನಸ್ಸು ತೃಪ್ತಿ ಆಗುವಂಥ ರೀತಿಯಲ್ಲೇ ನೀನು ಬದುಕಿದೆ. ಆಲೋಚನೆ ಮಾಡಬೇಡ, ಒಳ್ಳೆಯ ಅನುಕೂಲತೆ ಇದೆ. ಫೆಬ್ರವರಿವರೆಗೂ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಸ್ವಲ್ಪ ಚಂಚಲತೆ ಅಂತಕ್ಕಂಥದ್ದಿರುತ್ತೆ. ಈ ಫೆಬ್ರವರಿ ದಾಟ್ಲಿ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಚಿಕ್ಕಮಂಗ್ಳೂರಿನಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ. ನಮಸ್ಕಾರ ಮೇಡಮ್, ನಾವು ಬೆಳಗಾವಿಯಿಂದ ಆಶಾ ಅಂತ ಮಾತಾಡಿದ್ರಿ. ಆಶಾ, ಎಲ್ಲಿಂದ? ಬೆಳಗಾವಿ. ಮಾತಾಡಿವಾ. ಧಾರವಾಡ. ಹಲೋ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ನಿಮಗ್ರಿ. ನಮಸ್ಕಾರ ತಾಯಿ, ಹೇಳಿಮ್ಮ. ಒಂದು ಸರ್, ನಮ್ದ್ರಿ ನಿಮ್ದು ದಿನ ನಾವು ಪ್ರೋಗ್ರಾಮ್ ನೋಡ್ತೇವ್ರಿ ಸರ್. ನಾವು ಗುರುಜಿ ನಾವ್ ಒಂದಿನ ಮಿಸ್ ಮಾಡ್ಕೊಳಂಗಿಲ್ರಿ. 3-4 ವರ್ಷ ಆಯ್ತು ಗುರುಜಿ ನಿಮ್ ಪ್ರೋಗ್ರಾಮ್ ನೋಡಕತ್ರಿ ನಾವ್ರಿ. ಒಂದಿನ ಮಿಸ್ ಮಾಡಂಗಿಲ್ರಿ ನಾವ್ ಒಟ್ಟರಿ. ಆಗ್ಲಿ ತಾಯಿ, ಒಳ್ಳೇದಾಗ್ಲಿ. ಮತ್ತೆ ನೀವು ಹೇಳಿದ ಅನುಷ್ಠಾನ ಎಲ್ಲಾ ಸಾಧ್ಯ ಆದಷ್ಟು ಮಾಡ್ತೇನ್ರಿ ಗುರುಜಿ. ನಾನು ಅದರಿಂದ ಅನುಕೂಲ ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಾ? ಆಗಿದೆ ಗುರುಜಿ, ಅರ್ಧ ಆಗಿದೆ ನನಗ್ರಿ. ಒಳ್ಳೇದಾಗ್ಲಿ ತಾಯಿ. ಮತ್ತೆ ನಮ್ಗೆ ಆರೋಗ್ಯ ಸಮಸ್ಯೆ ಒಂದ್ ಬಾಳ ಐತ್ರಿ ಗುರುಜಿ. ಮತ್ತೆ ನಮ್ ಸ್ವಂತ ಮನೆ ಒಂದ್ ಆಗ್ಬೇಕಾಗೈತ್ರಿ, ಅದಾಗ್ವಲ್ರಿ. ಸ್ವಂತ ಮನೆ ಆಗಬೇಕು. ಹ್ಞೂನ್ರಿ, ಆರೋಗ್ಯ ಸಮಸ್ಯೆ ಬಾಳ ಐತ್ರಿ ಗುರುಜಿ ನನಗ್ರಿ. ಫಸ್ಟು ಆರೋಗ್ಯ ಸರಿಪಡಿಸ್ಕೊಳ್ಳಿ. ಹಾಗೆ ಮನೆ ಬಗ್ಗೆ ನಿಮ್ಮ ಪ್ರಶ್ನೆ ಇಟ್ಟಿದ್ದೀರಿ. ಅತಿ ಶೀಘ್ರದಲ್ಲೇ ಮನೆ ಕೆಲಸನೂ ಆಗುತ್ತೆ. ಹ್ಞೂನ್ರಿ ಗುರುಜಿ. ಬರ್ತಕ್ಕಂಥ ಮೇ ತಿಂಗಳಲ್ಲಿ, ಹ್ಞೂನ್ರಿ, ಮೇ ಮಾಸದಲ್ಲಿ ಮೇ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಮನೆಗಾಗಿ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಚಂಚಲತೆ ಇದೆ. ಹ್ಞೂನ್ರಿ ಗುರುಜಿ. ನೀವು ಹೆಚ್ಚು ಸಮಸ್ಯೆ ಇಟ್ಕೊಂಡಿರ್ತಕ್ಕಂಥದ್ದು ಗರ್ಭಕ್ಕೆ ಸಂಬಂಧಪಟ್ಟಂಥದ್ದು, ಹಾಗೆ ನಿಮ್ಮ ಮೊಣಕಾಲಿಗೆ ಸಂಬಂಧಪಟ್ಟದ್ದು. ಹೌದ್ರಿ ಗುರುಜಿ, ಮನಕಾಲದ ನೋವು ಬಾಳ ಅದಾವ್ರಿ. 3-4 ವರ್ಷ ಆಯ್ತ್ರಿ ಗುರುಜಿ. ಇದ್ರಿ ಎಲ್ಲಾ ಡಾಕ್ಟರ್ ತೋರ್ಸೇನ್ರಿ, ಅದಕ್ಕೂ ಕಡಿಮೆ ಆಗವಲ್ಲವ್ರಿ ಗುರುಜಿ. ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ.
ಗುರುದೇವಗೆ ಶರಣಾದೆ. ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ. ಗುರುದೇವಗೆ ಶರಣಾದೆ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುವೇಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುವೇಶ ನಮೋ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ವನಸಿರಿಯ ಜ್ಞಾನಿಗಳ ಜ್ಯೋತಿಷ್ಯ ಪಂಡಿತರ ವೈದ್ಯನಾಥೇಶ್ವರರಾದ ಗುರುಗಳ ಕಂಡೆ. ವನಸಿರಿಯ ಜ್ಞಾನಿಗಳ ಜ್ಯೋತಿಷ್ಯ ಪಂಡಿತರ ವೈದ್ಯನಾಥೇಶ್ವರರಾದ ಗುರುಗಳ ಕಂಡೆ. ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ. ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ. ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುವೇಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುವೇಶ ನಮೋ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ